ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೆ ಸುದ್ದಿ ಆಗ್ತಾ ಇದ್ದಾರೆ ನಮ್ಮ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಪರಮೇಶ್ವರ್ ಅವರ ಒಂದು ವಿಡಿಯೋ ಈಗ ಅತ್ಯಂತ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣವಾದಂಥ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಜೊತೆಗೆ ಯೂಟ್ಯೂಬ್ ಆಗಿರ್ಬೋದು, ಎಲ್ಲೇ ನೋಡಿದ್ರು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಡಿಯೋ ವೈರಲ್ ಆಗ್ತಾ ಇದೆ. ಯಾಕೆ ಆ ವಿಡಿಯೋ ವೈರಲ್ ಆಯಿತು? ಆ ವಿಡಿಯೋದ ಹಿಂದೆ ಇದ್ದವರು ಯಾರು? ಯಾಕೆ ಆ ವಿಡಿಯೋ ವೈರಲ್ ಆಯಿತು? ವಿರೋಧ ಪಕ್ಷದವರು ಏನಾದರೂ ಕೈವಾಡ ಮಾಡಿದ್ದಾರಾ? ಆ ವಿಡಿಯೋ ವೈರಲ್ ಆಗಲಿಕ್ಕೆ ವಿರೋಧ ಪಕ್ಷದವರು ಪದೇ ಶೇರ್ ಮಾಡಿದ್ದೇ ಕಾರಣವಾಯ್ತಾ ಎನ್ನುವುದನ್ನು ನೋಡ್ತಾ ಹೋಗೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ತಮ್ಮ ಕಾಮೆಂಟನ್ನು, ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಬೆಳಗ್ಗೆಯಿಂದ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಡಿಯೋ. ಆ ವಿಡಿಯೋನ ಇಟ್ಕೊಂಡು, ಆ ವೈರಲ್ ಆದಂಥ ವಿಡಿಯೋನ ಇಟ್ಕೊಂಡು ವಿರೋಧ ಪಕ್ಷದವರಾದಂಥ ವಿಜಯೇಂದ್ರ ಅವರು ಪದೇ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟ್ರು ಸರಿ ಇಲ್ಲ, ಹೋಮ್ ಮಿನಿಸ್ಟ್ರು ಅವರ ಅವಧಿಯಲ್ಲಿ ಏನೇನೋ ಆಗ್ತಾ ಇದೆ. ಹಾಗಾಗಿ ಆ ವಿಡಿಯೋವನ್ನ ಶೇರ್ ಮಾಡಿದಂಥ ವಿಜಯೇಂದ್ರ ಅವರು ಕೂಡ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಸೈನ್ ಮಾಡಲೇಬೇಕು ಎನ್ನುವ ಒತ್ತಾಯವನ್ನು ಮಾಡುತ್ತಾ ಇದ್ದಾರೆ. ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ, ಆ ವಿಡಿಯೋದಲ್ಲಿ ಗೃಹ ಸಚಿವರು ಸ್ವಲ್ಪ ಮಟ್ಟಿನ ಎಡವಟ್ಟಿನ ಮಾತಿದೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಮಾತಿನ ಹದ ತಪ್ಪಿ, ಮಾತಿನ ಲಯ ತಪ್ಪಿ ಅಲ್ಲೊಂದು ಇಲ್ಲೊಂದು ಅಗತ್ಯ ಅತ್ಯಾಚಾರ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಮುಂದುವರೆದು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತೇವೆ, ಅದಕ್ಕೆ ನಮ್ಮ ಪೊಲೀಸರು ಹಗಲು ಇರುಳು ದುಡಿತಾರೆ ಎನ್ನುವ ಮಾತನ್ನು ಕೂಡ ಮುಂದುವರಿಸ್ತಾರೆ. ಅಲ್ಲೊಂದು ಇಲ್ಲೊಂದು ಘಟನೆ ಆದಾಗ ಸ್ವಾಭಾವಿಕವಾಗಿ ಜನರ ಇದರಿಗೆ ಗಮನವನ್ನು ಸೆಳೆಯುತ್ತೆ. ಆದರೆ ಅಷ್ಟಕ್ಕೆ ನಾವು ಬಿಟ್ಬಿಡೋದಿಲ್ಲಲ್ಲ. ನಿರಂತರವಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. 24/7 ಮಳೆ ಇಲ್ಲ, ಚಳಿ ಇಲ್ಲ, ಪೊಲೀಸ್ನವರು ಕೆಲಸ ಮಾಡ್ತಾರೆ. ಹಾಗಾಗಿ ಬೆಂಗಳೂರು ಶಾಂತಿ ಇದೆ. ಅಲ್ಲೊಂದು ಇಲ್ಲೊಂದು ಘಟನೆ, ಇಷ್ಟು ದೊಡ್ಡ ಪಟ್ಟಣದಲ್ಲಿ ಘಟನೆ ಆಗುತ್ತೆ. ಆ ವಿರೋಧ ಪಕ್ಷದವರು ಅಷ್ಟನ್ನೇ ಇಟ್ಕೊಂಡು ಇದೀಗ ಆ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಆ ಘಟನೆಯ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ, BTM ಲೇಔಟ್ ನಲ್ಲಿ ಕೆಲವೊಂದು ಪುಡಾರಿಗಳು ಒಂದು ಹುಡುಗಿಯ ಮೇಲೆ ದೌರ್ಜನ್ಯವನ್ನು ಎಸಗ್ತಾರೆ. ಅದಾದ ನಂತರ ಆ ದೌರ್ಜನ್ಯ ಪ್ರಕರಣ ಯಾವಾಗ ಬೆಳಕಿಗೆ ಬಂತಲ್ಲ, ಆವಾಗ ಗೃಹ ಸಚಿವರ ಗಮನಕ್ಕೂ ಬರುತ್ತೆ. ಮಾಧ್ಯಮ ಮಿತ್ರರು ಅಥವಾ ಪತ್ರಕರ್ತರು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಕಾಲಾವಧಿಯಲ್ಲಿ ಕಾಂಗ್ರೆಸ್ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಹದಗೆಡ್ತಿದೆ, ಅಲ್ಲಲ್ಲಿ ಅತ್ಯಾಚಾರ, ಅಲ್ಲಲ್ಲಿ ದೌರ್ಜನ್ಯ, ಅಲ್ಲಲ್ಲಿ ಕಳ್ಳತನ, ಹೀಗೆ ಅನೇಕ ಕೆಟ್ಟ ಘಟನೆಗಳು ನಡೀತವೆ. ನಿನ್ನೆ ಕೂಡ BTM ಲೇಔಟ್ ನಲ್ಲಿ ಒಂದು ಯುವತಿಯ ಮೇಲೆ ದೌರ್ಜನ್ಯ ಆಯಿತು ಎನ್ನುವ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಉತ್ತರ ಕೊಡುವ ನಿಟ್ಟಿನಲ್ಲಿ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ವಲ್ಪ ಮಾತಿನ ಲಯವನ್ನು ತಪ್ತಾರೆ. ಹೌದು, ಅಲ್ಲೊಂದು ಇಲ್ಲೊಂದು ಬೆಂಗಳೂರಂತ ದೊಡ್ಡ ಸಿಟಿಯಲ್ಲಿ ಅಲ್ಲೊಂದು ಇಲ್ಲೊಂದು ದೌರ್ಜನ್ಯ ನಡೆಯುತ್ತೆ ಅಥವಾ ಇಂತಹ ಘಟನೆ ನಡೆಯುತ್ತೆ. ಅವೆಲ್ಲಕ್ಕೂ ಕೂಡ ನಮ್ಮ ಕಾಕಿ ಸರ್ಪಗಾವಲು ಹಗಲು ಇರುಳು ಎನ್ನದೆ ದುಡಿತ ಅಥವಾ ಅಂತಹ ಪ್ರಕರಣವನ್ನು ಭೇದಿಸಿ ಆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕೂಡ ಸಮರ್ಥವಾಗಿದೆ. ಹಾಗಾಗಿ ಇನ್ನು ಮುಂದೆ ಅಂತಹ ಪ್ರಕರಣಗಳು ನಡೆಯದೆ ಇರುವ ಹಾಗೆ ನಾವು ನೋಡ್ಕೊಳ್ತೇವೆ ಎನ್ನುವ ಮಾತನ್ನು ಹೇಳ್ತಾರೆ. ಆದರೆ ಅಲ್ಲೊಂದು ಇಲ್ಲೊಂದು ಪ್ರಕರಣ ಅನ್ನುವ ಮಾತಿದೆಯಲ್ಲ, ದೊಡ್ಡ ಸಿಟಿಯಲ್ಲಿ ಅಲ್ಲೊಂದು ಇಲ್ಲೊಂದು ಸಹಜವಾಗಿ ಪ್ರಕರಣ ನಡೆಯುತ್ತೆ ಅನ್ನುವ ಮಾತಿದೆಯಲ್ಲ, ಅದು ಈಗ ವಿರೋಧ ಪಕ್ಷದವರಿಗೆ ಆಹಾರವಾಗಿದೆ. ಒಬ್ಬ ಗೃಹ ಸಚಿವರಾದಂಥವ್ರು ಅಥವಾ ದೊಡ್ಡ ಹುದ್ದೆಯಲ್ಲಿ ಇರುವಂತವರು ಹೌದು ನಡಿಬಾರ್ದಿತ್ತು ಅನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಿತ್ತು ಹೊರತು, ದೊಡ್ಡ ಸಿಟಿಯಲ್ಲಿ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ನಡೆಯುವುದು ಸಹಜ ಅನ್ನುವ ಒಂದು ಮಾತಿನ ಅರ್ಥ ಇದೆಯಲ್ಲ, ಅದು ಈಗ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರಿಗೆ ಸ್ವಲ್ಪ ಮುಜುಗರವನ್ನು ತಂದೊಡ್ಡಿದೆ. ಜೊತೆಗೆ ವಿರೋಧ ಪಕ್ಷದವರಿಗೆ ದೊಡ್ಡ ಆಹಾರವಾಗಿದೆ. ಅದನ್ನೇ ಇಟ್ಕೊಂಡು ಇದೀಗ ಅಷ್ಟೇ ಕ್ಲಿಪ್ ಅನ್ನ ಇಟ್ಕೊಂಡು ಅಲ್ಲೊಂದು ಇಲ್ಲೊಂದು ಬೆಂಗಳೂರಿನಂತ ದೊಡ್ಡ ಸಿಟಿಯಲ್ಲಿ ಅಲ್ಲೊಂದು ಇಲ್ಲೊಂದು ಇಂಥ ಘಟನೆಗಳು ನಡೆಯುತ್ತೆ, ಅದು ಸಹಜ ಎನ್ನುವ ಮಾತಿನ ಅಷ್ಟೇ ವಿಡಿಯೋನ ಕಟ್ ಮಾಡಿಕೊಂಡು ವಿರೋಧ ಪಕ್ಷದವರು ಅಂದ್ರೆ ವಿಜಯೇಂದ್ರ ಆಗಿರ್ಬೋದು, ಅನೇಕ ವಿರೋಧ ಪಕ್ಷದ ನಾಯಕರು ಅಥವಾ ಘಟಾನುಘಟಿಗಳು ಈಗ ಆ ವಿಡಿಯೋಕ್ಕೊಂದು ಶೀರ್ಷಿಕೆಯನ್ನು ಕೊಟ್ಕೊಂಡು ಗೃಹ ಸಚಿವರ ರಿಜೈನ್ ಅನ್ನ ಕೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಈಗ ಇವತ್ತಿನ ಮಟ್ಟಿಗೆ ಇದೀಗ ಗೃಹ ಸಚಿವರು ಹೈಲೈಟ್ ಆಗ್ತಿದೆ ಮತ್ತು ಗೃಹ ಸಚಿವರ ವಿಡಿಯೋ ಅತ್ಯಂತ ಪವರ್ಫುಲ್ ಆಗಿ ಓಡ್ತಾ ಇದೆ. ಲಕ್ಷ ವ್ಯೂಸ್ ಕಾಣ್ತಾ ಇದೆ. ಜೊತೆಗೆ ಇದಾದ ನಂತರ ಗೃಹ ಸಚಿವರು ಕೂಡ ಉತ್ತರವನ್ನು ಕೊಡಬೇಕಾಗಿದೆ. ಹೌದು, ನಾನು ಈ ತರ ಮಾತನಾಡಿಲ್ಲ ಎನ್ನುವ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಯಾಕಂದ್ರೆ ಗೃಹ ಸಚಿವರು ತಮ್ಮ ಕಾರ್ಯವನ್ನು ಮಾಡ್ತಾರೆ ಮತ್ತು ಅವರು ಕೆಟ್ಟ ಕೆಲಸವಂತೂ ಮಾಡೋದಿಲ್ಲ. ಆದ್ರೆ ಹೇಳಿಕೆಯ ಬರದಲ್ಲಿ ಒಂದು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಕ್ರಿಯೆಗಳು ನಡೆಯುವುದು ಸಹಜ ಎನ್ನುವ ಮಟ್ಟಿನಲ್ಲಿ ಅವರ ಹೇಳಿಕೆಯ ಅರ್ಥ ಇದೆಯಲ್ಲ, ಅದು ಈಗ ವಿರೋಧ ಪಕ್ಷದವರಿಗೆ ದೊಡ್ಡ ಆಹಾರವಾಗಿದೆ. ಏನೇ ಆಗ್ಲಿ, ಇನ್ನು ಮುಂದೆ ಆದ್ರೂ ಕೂಡ ಎಲ್ಲ ಕಳ್ಳತನ ಆಗಿರ್ಬೋದು, ಸುಲಿಗೆ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು ಅಥವಾ ಅನೇಕ ಕೆಟ್ಟ ಕೆಲಸಗಳು ನಡೀತಾ ಇದ್ರೆ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಟ್ಟು ಅಂತವರಿಗೆ ಮಟ್ಟ ಹಾಕುವ ನಿಟ್ಟಿನಲ್ಲಿ, ಅಂತವರನ್ನ ಕಟ್ಟಿ ಜೈಲಿಗೆ ಕಳಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗೃಹ ಸಚಿವರು ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟು
ಅವರನ್ನ ಮಟ್ಟ ಹಾಕಲೇಬೇಕಾಗಿದೆ. ಇಲ್ಲ ಅಂದ್ರೆ ನೀವು ಹಗಲಲ್ಲೇ ದರೋಡೆ ಆಗುತ್ತೆ, ಹಗಲಲ್ಲೇ ಚಿನ್ನಗಳ ಕಳ್ಳತನವಾಗುತ್ತೆ, ಹಗಲಲ್ಲೇ ATMಗೆ ಸಾಗಿಸುವಂತ ಒಂದು ಗಾಡಿ ಮೇಲೆ ಅಟ್ಯಾಕ್ ಆಗುತ್ತೆ. ಇವೆಲ್ಲ ಪ್ರಕರಣಗಳು ಕೂಡ ಪೊಲೀಸ್ ಇಲಾಖೆಯನ್ನು ಗಮನಿಸಲೇಬೇಕಾಗುತ್ತೆ. ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಅವನ್ನ ಭೇದಿಸುವಲ್ಲಿ ಸಮರ್ಥವಾಗಿದೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯವಾಗಿದೆ. ಆದ್ರೆ ಏನೇ ಆಗಲಿ ಗೃಹ ಸಚಿವರು ಸ್ವಲ್ಪ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ಕೊಡುವಾಗ ಹೌದು ಇಂಥವನ್ನ ಖಂಡಿಸ್ತೇವೆ, ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದೇವೆ, ನೋಡಿ ನೀವು ಅವರನ್ನ ಹೇಳ್ಕೊಂಡು ಬಂದು ನೀವು ಸ್ಟೇಷನ್ಗೆ ಒಳಗೆ ತುಂಬಾಕಿ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕೆ ಹೊರತು ಬೆಂಗಳೂರಂತ ದೊಡ್ಡ ಸಿಟಿಯಲ್ಲಿ ಅಲ್ಲೊಂದು ಇಲ್ಲೊಂದು ಇಂಥ ಪ್ರಕರಣಗಳು ನಡೆಯುವುದು ಸಹಜ ಎನ್ನುವ ಒಂದು ಮಾತಿದೆಯಲ್ಲ, ಅದು ಈಗ ವಿರೋಧ ಪಕ್ಷದ ಆಹಾರವಾಗಿದೆ, ವಿರೋಧ ಪಕ್ಷದವರಿಗೆ ಆಹಾರವಾಗಿದೆ. ಈ ಬೆಲೆ ಏರಿಕೆ, ಈ ಗೊಂದಲ, ಈ ಹಗರಣ ಎಲ್ಲದರ ನಡುವೆ ಕಾಂಗ್ರೆಸ್ ತನ್ನ ತಪ್ಪನ್ನ ಮುಚ್ಕೊಳ್ಬೇಕಂದ್ರೆ ಒಳ್ಳೊಳ್ಳೆ ಕಾರ್ಯ ಮಾಡಲೇಬೇಕಾಗುತ್ತೆ. ಆದ್ರೆ ಇಂಥ ಒಂದು ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮುಜುಗರವನ್ನು ಉಂಟು ಮಾಡುತ್ತೆ. ಜೊತೆಗೆ ಇಂಥವನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಯಾವ ಕಾಂಗ್ರೆಸ್ ಕಾರ್ಯಕರ್ತರಾಗ್ಲಿ ಅಥವಾ ಯಾವುದೇ ಕಾಂಗ್ರೆಸ್ ಮುಖಂಡ ಕೂಡ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದೊಂದು ಚಿಕ್ಕ ಸ್ಟೇಟ್ಮೆಂಟ್ ಆದ್ರೂ ಕೂಡ ಅದೊಂದು ದೊಡ್ಡ ಸ್ಟೇಟ್ಮೆಂಟ್ ಆಗಿ ವಿರೋಧ ಪಕ್ಷದವರಿಗೆ ಆಹಾರವಾಗ್ತಾ ಇದೆ. ಯಾಕಂದ್ರೆ ಹೌದು ಇದು ತಪ್ಪು ಅಂತ ಹೇಳಿದ್ರೆ ಅಷ್ಟಕ್ಕೆ ಮುಗ್ದೆ ಹೋಗ್ತಿತ್ತು. ಯಾಕಂದ್ರೆ ರಾಜಕಾರಣಿಯಾದವರು, ಪಬ್ಲಿಕ್ ಲೈಫ್ ಅಲ್ಲಿ ಇರಬೇಕಾದಂತವ್ರು, ಮಾಧ್ಯಮ ಪತ್ರಕರ್ತರು ಏನೇ ತಿರುವಮುರು ಪ್ರಶ್ನೆ ಕೇಳಿದ್ರು ಕೂಡ ಅವು ಯಾವುದಕ್ಕೂ ಉದ್ವೇಗಕ್ಕೆ ಒಳಗಾಗದೆ ಹೌದು ನೋಡ್ತೇವೆ ಕೇಳ್ತೇವೆ ಅನ್ನೋ ಮಾತಿನ ಬರದಲ್ಲಿ ಇರಬೇಕಿತ್ತೇ ಹೊರತು ಬೆಂಗಳೂರಿನಂತ ದೊಡ್ಡ ಸಿಟಿಯಲ್ಲಿ ಅಲ್ಲೊಂದು ಇಲ್ಲೊಂದು ಇಂಥ ಕ್ರಿಯೆಗಳು ನಡೆಯುವುದು ಸಹಜ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿದ್ಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸ್ವತಃ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರೇ ಆತ್ಮವಿಮರ್ಶನೆ ಮಾಡಿಕೊಂಡ್ರೆ ಒಳ್ಳೆಯದು. ಜೊತೆಗೆ ಇಂಥ ಸ್ಟೇಟ್ಮೆಂಟ್ ಕೊಡೋದ್ರಿಂದ ವಿರೋಧ ಪಕ್ಷದವರಿಗೆ ಸುಖ ಸುಮ್ಮನೆ ಆಹಾರವಾಗುವುದನ್ನ ತಪ್ಪಿಸ್ಕೊಂಡ್ರೆ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ಜೊತೆಗೆ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಗೃಹ ಸಚಿವರಿಗೆ ಕಂಟಕವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು ಮುಂದಾದ್ರೂ ಕಾಂಗ್ರೆಸ್ ಸರ್ಕಾರ ಈ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಿಕೊಂಡು ಆ ಕಡೆ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನ ಸ್ವಲ್ಪ ಸದ್ದು ಬಸ್ನಲ್ಲಿ ಇಡ್ಲಿಕ್ಕೆ ಏನೆಲ್ಲ ಕ್ರಮ ಬೇಕಲ್ಲ ಅದನ್ನ ಮಾಡಿಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೆಯದು ಮತ್ತು ಇಡೀ ರಾಜ್ಯದ ಜನತೆಗೂ ಒಳ್ಳೆಯದು ಅನ್ನೋದು ನಮ್ಮ ಲೆಕ್ಕಾಚಾರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಲ್ಲೊಂದು ಘಟನೆ ಆದಾಗ ಸ್ವಾಭಾವಿಕವಾಗಿ ಜನರ ಇದರಿಗೆ ಗಮನವನ್ನು ಸೆಳೆಯುತ್ತೆ. ಆದರೆ ಅಷ್ಟಕ್ಕೆ ನಾವು ಬಿಟ್ಬಿಡೋದಿಲ್ಲಲ್ಲ. ನಿರಂತರವಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. 24/7 ಮಳೆ ಇಲ್ಲ, ಚಳಿ ಇಲ್ಲ, ಪೊಲೀಸ್ನವರು ಕೆಲಸ ಮಾಡ್ತಾರೆ. ಹಾಗಾಗಿ ಬೆಂಗಳೂರು ಶಾಂತಿ ಇದೆ. ಇಲ್ಲೊಂದು ಘಟನೆ, ಇಷ್ಟು ದೊಡ್ಡ ಪಟ್ಟಣದಲ್ಲಿ ಘಟನೆ ಆಗುತ್ತೆ.